ಬೆಳಗ್ಗೆಯಿಂದ ದುರಂತದ ಮೇಲೆ ದುರಂತಗಳನ್ನು ನೋಡ್ತಾ ಇದ್ದೀವಿ. ಈಗ ರಕ್ತಸಿಕ್ತ ಶನಿವಾರವೇ ಮತ್ತೊಂದು ದುರಂತ ನಡೆದು ಹೋಗಿದೆ. ವಿಯೆಟ್ನಾಂನಲ್ಲಿ ಪ್ರವಾಸಿಗರ ಬೋಟ್ ಮುಳುಗಡೆ ಆಗಿದೆ. ರಕ್ತಸಿಕ್ತ ಶನಿವಾರವೇ ಮತ್ತೊಂದು ದುರಂತ ಆಗಿರತಕ್ಕಂಥದ್ದು. ವಿಯೆಟ್ನಾಂನಲ್ಲಿ ಪ್ರವಾಸಿಗರ ಬೋಟ್ ಮುಳುಗಡೆ ಆಗಿದೆ. 32 ಭಾರತೀಯರಿದ್ದ ಪ್ರವಾಸಿಗರ ಬೋಟ್ ಮುಳುಗಡೆ ಆಗಿರತಕ್ಕಂಥದ್ದು. ವಿಯೆಟ್ನಾಂನ ಫುಕ್ವಾಕ್ ದ್ವೀಪದ ಬಳಿ ಘೋರ ದುರಂತ ಆಗಿದೆ. ಸ್ಥಳೀಯ ಅಧಿಕಾರಿಗಳಿಂದ ರಕ್ಷಣೆ ಕಾರ್ಯ ನಡೀತಾ ಇದೆ. ಅಲ್ಲಿ ಈವರೆಗೆ 4 ಪ್ರವಾಸಿಗರನ್ನು ರಕ್ಷಿಸಿರೋ ಪೊಲೀಸರಿಂದ ಕಾರ್ಯಾಚರಣೆ ನಡೀತಾ ಇದೆ. ಉಳಿದ ಪ್ರವಾಸಿಗರಿಗಾಗಿ ದ್ವೀಪದ ಬಳಿ ತೀವ್ರ ಶೋಧ ನಡೀತಾ ಇದೆ. ವಿಯೆಟ್ನಾಂ ಸರ್ಕಾರದ ಜೊತೆ ಭಾರತ ಸರ್ಕಾರ ಸಂಪರ್ಕದಲ್ಲಿದೆ. ಸತತ ಸಂಪರ್ಕದಲ್ಲಿರೋ ಭಾರತೀಯ ರಾಯಭಾರಿ ಕಚೇರಿ ನೋಡಿ, ಶನಿವಾರ ಬೆಳಗ್ಗೆಯಿಂದ ಅಷ್ಟೇ ಬೆಂಗಳೂರಿನಲ್ಲಿ ಮರ್ಡರ್ಗಳಾದವು, ಮತ್ತೊಂದು ಕಡೆ ಆಕ್ಸಿಡೆಂಟ್ಗಳಾದವು. ಈಗ ವಿಯೆಟ್ನಾಂನಲ್ಲಿ ಭಾರತೀಯರಿದ್ದ ಬೋಟ್ ಏನಾಗಿದೆ, ಮುಳುಗಡೆ ಆಗಿದೆ. ವಿಯೆಟ್ನಾಂನಲ್ಲಿ ನಡೆದಿರ್ತಕ್ಕಂಥದ್ದು ಇದು. ಭಾರತೀಯರು ಪ್ರಯಾಣ ಮಾಡ್ತಾ ಇದ್ದ ದೋಣಿ ಮುಳುಗಡೆ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಶನಿವಾರ ಇದೆಯಲ್ಲ, ಭಾರಿ ವಿಚಿತ್ರ ಶನಿವಾರ ಇದು. ಬೆಳಗ್ಗೆಯಿಂದ ಇಂಥ ದುರಂತಗಳ ಸುದ್ದಿಗಳನ್ನೇ ನೋಡ್ತಾ ಇದ್ದೀವಿ ನಾವು. ವಿಯೆಟ್ನಾಂನಲ್ಲಿ ಪ್ರವಾಸಿಗರ ದೋಣಿ ಮುಳುಗಡೆ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಆ ಬೋಟ್ನಲ್ಲಿ 32 ಭಾರತೀಯರು ಇದ್ರು, ಪ್ರವಾಸಿಗರಿದ್ರು. ಅದರಲ್ಲಿ ಅದು ಮುಳುಗಡೆ ಆಗಿದೆ. ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ವಿಯೆಟ್ನಾಂನ ಫುಕ್ವಾಕ್ ದ್ವೀಪದ ಬಳಿ ಆಗಿರ್ತಕ್ಕಂಥದ್ದು ಇದು. ಸ್ಥಳೀಯ ಅಧಿಕಾರಿಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ರಕ್ಷಿಸ್ತಾ ಇದ್ದಾರೆ ಅವ್ರನ್ನ. ಸದ್ಯಕ್ಕೆ ಒಂದು 4 ಜನರನ್ನ ರಕ್ಷಿಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಇನ್ನು ಉಳಿದವರಿಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿ ನೋಡಿ, ನೀರಿನ ರಭಸ ಹೇಗಿದೆ, ಅದು ಬೋಟನ್ನೇ ಮುಳುಗಿಸ್ಬಿಡ್ತಾ ಇದೆ. ಆ ರೀತಿಯಲ್ಲಿ ನೀರಿನ ರಭಸ ಇದೆ. ಇಲ್ಲಿವರೆಗೂ 4 ಜನರನ್ನ ರಕ್ಷಿಸಿದ್ದಾರೆ. ಉಳಿದ ಪ್ರವಾಸಿಗರಿಗಾಗಿ ದ್ವೀಪದ ಬಳಿ ತೀವ್ರ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ವಿಯೆಟ್ನಾಂ ಸರ್ಕಾರದ ಜೊತೆ ನಮ್ಮ ಭಾರತ ಸರ್ಕಾರವೂ ಕೂಡ ಸಂಪರ್ಕದಲ್ಲಿದೆ, ಸತತ ಸಂಪರ್ಕದಲ್ಲಿ ಇದೆ. ಭಾರತೀಯ ರಾಯಭಾರಿ ಕಚೇರಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಘನಘೋರ ದುರಂತ ಅದು. 32 ಭಾರತೀಯರಿದ್ರು ಆ ಬೋಟ್ನಲ್ಲಿ. 32 ಭಾರತೀಯರು. ಆ ಬೋಟ್ ಮುಳುಗಡೆ ಆಗಿದೆ. ಇನ್ನೊಂದು ಕಡೆ ನಾವು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ. ಕೆಲವು ದೃಶ್ಯಗಳನ್ನು ತೋರಿಸೋದಕ್ಕಾಗೋದಿಲ್ಲ. ಸೊ ಅವರೆಲ್ಲ ಮುಳುಗಡೆ ಆಗಿ ಅಸ್ವಸ್ಥಗೊಂಡಿದ್ದಾರೆ. ಅವರು ಉಸಿರಾಟ ತೊಂದರೆ ಆಗಿದೆ ಅವರಿಗೆ. ಸೊ ಅವರನ್ನು ರಕ್ಷಣೆ ಮಾಡಿದ್ದಾರೆ. ಅವರಿಗೆ ಚಿಕಿತ್ಸೆ ನಡೀತಾ ಇದೆ. ಇನ್ನೊಂದು ಕಡೆ ಬೋಟ್ ಮುಳುಗಿರೋ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ವಿಯೆಟ್ನಾಂನಲ್ಲಿ ಆಗಿರೋದು. ಭಾರತೀಯ ಪ್ರವಾಸಿಗರಿದ್ದ 32 ಪ್ರವಾಸಿಗರು ಆ ಬೋಟ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಬೋಟ್ ಮುಳುಗಡೆ ಆಗಿದೆ. 32 ಪ್ರವಾಸಿಗರು ಕೂಡ ನೀರಿನಲ್ಲಿ ಮುಳುಗಿದ್ದಾರೆ. ಅದರಲ್ಲಿ 4 ಜನರನ್ನ ಮಾತ್ರ ರಕ್ಷಣೆ ಮಾಡಿದ್ದಾರೆ ಇಲ್ಲಿಯವರೆಗೂ. ಇನ್ನು 28 ಜನರು ಸಿಕ್ಕಿಲ್ಲ. ರಕ್ಷಣೆ ಕಾರ್ಯಾಚರಣೆ ನಡೀತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಬೋಟ್ ಮುಳುಗಿದೆ. ಒಳಗಡೆ 32 ಭಾರತೀಯರು ಪ್ರಯಾಣಿಸ್ತಿದ್ದ ಬೋಟ್ ನೀರಿನಲ್ಲಿ ಇದ್ದಕ್ಕಿದ್ದ ಹಾಗೆ ಮುಳುಗಡೆ ಆಗಿದೆ. ಬೆಳಗ್ಗೆಯಿಂದ ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ 4 ಜನರನ್ನ ಒಬ್ಬ ಕೊಲೆ ಮಾಡ್ದ ಅನ್ನುವಂಥ ಒಂದು ದುರಂತ. ಅಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಆಕ್ಸಿಡೆಂಟ್ ಆಗುವುದು ದುರಂತ. ಈಗ ಭಾರತೀಯರ ಇದ್ದಂಥ ಒಂದು ದೋಣಿ ಮುಳುಗಡೆ ಆಗಿದೆ. ರಕ್ಷಣೆ ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ವಿಯೆಟ್ನಾಂನ ದೃಶ್ಯ ಅದು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.